ವೀಕ್ಷಕರೇ, ವೆಲ್ಕಮ್ ಟು SPB ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಬ್ಲೌಸ್ ಕಟಿಂಗ್ ಯಾವ ರೀತಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ಬ್ಲೌಸ್ ರೆಡಿ ಇರುವಂಥ ಬ್ಲೌಸ್ನ ಒಂದು ಪಾರ್ಟನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಡಬಲ್ ಪಾರ್ಟ್ನ ನೀವು ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡ್ಕೊಂಡಾಗ ನಿಮಗೆ ಇಷ್ಟು ಸಿಕ್ಬಿಡುತ್ತೆ ಮೆಜರ್ಮೆಂಟು. ಓಕೆನಾ? ಈ ರೀತಿ ಕರೆಕ್ಟಾಗಿ ಸಿಗುತ್ತೆ. ಇದನ್ನೇನು ಮಾಡ್ಬೇಕು ನಾವು ಇಲ್ಲಿ, ಓಕೆನಾ, ಇಲ್ಲಿ ನಾವು ಪರ್ಫೆಕ್ಟಾಗಿ ಒಂದು ಮಾರ್ಕನ್ನು ಹಾಕೋಬೇಕು. ಕೆಳಗಡೆ ಬಾಟಮಲ್ಲಿ ಲೈನಿಂಗ್ ಆಚೆ ಈಚೆ ಹೋಗಿರುತ್ತಲ್ವ, ಸೀದಾ ಮಾಡಲಿಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇದನ್ನು ಕಟ್ ಮಾಡಿ ತೆಗಿಬೇಕು. ಓಕೆ, ತೆಗೆದಾದ ನಂತರ ಇಲ್ಲಿ ಇರುವಂಥ ಬ್ಲೌಸ್ ರೆಡಿ ಏನು ಕೊಟ್ಟಿರ್ತಾರೆ ನಮಗೆ, ಈ ಬ್ಲೌಸ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಬೇಕು. ಕೆಳಗಡೆ ಇನ್ನೊಂದು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಹಾಕ್ಕೊಳ್ಳಿ. ನೀವು 1/2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಇಲ್ಲಿ ಬರೋ ಥರ ಇದನ್ನು ಇಟ್ಕೊಂಡು ಸೀದಾ ಬರಬೇಕಿದು. ಈ ಥರ ಪರ್ಫೆಕ್ಟಾಗಿ ಬರೋ ಥರ ಇಟ್ಕೊಂಡು ನಾವೇನು ಮಾಡಬೇಕು, ಕರೆಕ್ಟ್ ಮಾರ್ಕಿಂಗನ್ನು ಹಾಕಬೇಕು. ಇಲ್ಲಿ 1 ಇಂಚು, ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ನ್ಯೂಚ್ಕೋಬೇಕು. ನ್ಯೂಚ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕಿ, ಇಲ್ಲೊಂದು ಮಾರ್ಕ್ ಹಾಕಿ. ಓಕೆನಾ? ಇವೆರಡು ಹಾಕಿದ್ಮೇಲೆ ಇಲ್ಲಿ ಏನು ಮಾಡಬೇಕು, ಇದು ಹಿಂಗೆ ಇಟ್ಕೊಳ್ಬೇಕು. ಇದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಂಡಿರಬೇಕು ಈ ಬಾಟಮ್ಗೆ. ಇಲ್ಲಿ ಏನು ನಮಗೆ ಮಾರ್ಜಿನ್ ಉಳಿಯುತ್ತೆ, ಇದೇನು ನಮ್ಗೆ ಉಳಿಯುತ್ತಲ್ಲ, ಇದೇ ಡಾಟನ್ನು ನಾವು ಇಲ್ಲಿ ಹಿಡಿಯುವಂಥದ್ದು. ಓಕೆನಾ? ಇದಾದ ನಂತರ ಬ್ಯಾಕ್ ಡೀಪ್ ಮಾರ್ಕು ಪ್ಲಸ್ ಅದಕ್ಕೆ 1/4 ಇಂಚು ಅಥವಾ 1/2 ಇಂಚು ಮಾರ್ಜಿನು. ಓಕೆನಾ? ಅದೇ ರೀತಿ ಫ್ರಂಟು ಕೂಡ ಇಲ್ಲಿ ಸಿಗುತ್ತೆ. ಫ್ರಂಟು ಕೂಡ ನಮಗೆ ಡೀಪ್ ಮಾರ್ಕಿಂಗು 1/2 ಇಂಚ್ 1/4 ಇಂಚ್ ಮಾರ್ಜಿನು ಎರಡು ಇದರಲ್ಲೇ ಸಿಗುತ್ತೆ. ಅದಾದ ನಂತರ ಇಲ್ಲೇನು ಇಟ್ಕೊಂಡಿರ್ತೀರಿ, ಇದನ್ನು ಸೀದಾ ಈ ರೀತಿ ನ್ಯೂಚ್ಕೊಳ್ಬೇಕು. ಕಾಣ್ತಾ ಇದ್ದೇನೆ? ಓಕೆನಾ? ಸೀದಾ ಈ ರೀತಿ ನ್ಯೂಚ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಇವ್ರ ಶೋಲ್ಡರ್ ಮೆಜರ್ಮೆಂಟು ಕರೆಕ್ಟಾಗಿ ಸಿಗುತ್ತೆ. ಓಕೆ, ಈ ಪಾಯಿಂಟ್ ಇಲ್ಲೇ ಇರಬೇಕು. ಓಕೆ, ಈ ಪಾಯಿಂಟ್ ಇಲ್ಲೇ ಇರಬೇಕು. ಇದು ಮತ್ತು ಇದು ಇವೆರಡೂ ಪಾಯಿಂಟ್ ಏನಿದೆ ಇಷ್ಟು ಇಟ್ಕೊಂಡು ಇದನ್ನು ಸೀದಾ ನ್ಯೂಚ್ಕೊಳ್ಬೇಕು. ಈ ರೀತಿ ಪರ್ಫೆಕ್ಟಾಗಿ ಈ ರೀತಿ ನ್ಯೂಚ್ಕೊಳ್ಬೇಕು. ನ್ಯೂಚ್ಕೊಂಡು ಆದಮೇಲೆ ನೀವು ಶೋಲ್ಡರ್ ಸ್ಟಿಚಿಂಗ್ ಲೈನ್ಗೆ ಒಂದು ಮಾರ್ಕ್ ಹಾಕೊಳ್ಳಿ, 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕೊಳ್ಳಿ, ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ, 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಶೋಲ್ಡರ್ ವಿಡ್ತಿಗೆ ಒಂದು ಮಾರ್ಕು, 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕು. ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ, ಸೇಮ್ ಮಾರ್ಕು. ಓಕೆನಾ? ಇದನ್ನು ತೆಗೆದುಬಿಡಿ ಬ್ಯಾಕ್. ಈಗ ನಿಮಗೆ ಇದರ ಲೆಂತ್ ಅಂತಕ್ಕಂಥದ್ದು ಸಿಕ್ತು. ಎಷ್ಟಿದೆ ಲೆಂತು? ಎಕ್ಸಾಕ್ಟ್ ಲೆಂತ್ 13 ಇಂಚಿದೆ. ಸೊ ಇದೇ 13 ಇಂಚಿಗೆ ಡೌಟ್ ಇದ್ದರೆ ಇನ್ನೊಂದು ಲೈನ್ ಮಾರ್ಕನ್ನು ನೀವು ಹಾಕ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಬೋದು. ಇಲ್ಲಿಗೆ ಮಾರ್ಕನ್ನು ಹಾಕೋಬೇಕು. ಇದು ನಮಗೆ 1/2 ಇಂಚು ಮಾರ್ಜಿನ್ ಲೈನ್. ಓಕೆನಾ? ಇಲ್ಲಿ ನಮಗೆ 1/2 ಇಂಚು ಇಲ್ಲಿ ಮಾರ್ಜಿನ್ ಲೈನ್ ಇದೆ, ಇದನ್ನು ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಡೀಪ್ ಮಾರ್ಕ್, ಇದಕ್ಕೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನಮಗೆ ಈ ಪಾಯಿಂಟ್ ಏನಿದೆ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಸೀದಾ ಡ್ರಾ ಮಾಡ್ಕೊಳ್ಳಿ. ಮತ್ತು ಶೇಪ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪನ್ನು ಬ್ಯಾಕಲ್ಲಿ ಕೊಟ್ಕೊಳ್ಬೋದು. ಅದಾದ ನಂತರ ಎಲ್ ಶೇಪ್ ಸ್ಕೇಲಿಂದ ಇಷ್ಟು ಇಟ್ಕೊಂಡು ನೀವೇನು ಮಾಡಬೇಕು, ಒಂದು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಸೀದಾ ಲೈನ್ನ ಡ್ರಾ ಮಾಡಿಕೊಂಡು ನೀವು ಅಗೇನ್ ಇಷ್ಟು ಇಟ್ಕೊಂಡು ನೀವು ಈ ರೀತಿ ಶೇಪನ್ನು ಕೊಡುವಂಥದ್ದು. ಓಕೆನಾ? ಇಲ್ಲಿ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಬರುತ್ತೆ, 8.75 ಇಂಚು ಕರೆಕ್ಟಾಗಿ ಬಂದಿರುತ್ತೆ. ಆ 8.75 ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ. ಡೌಟ್ ಇತ್ತ ಮತ್ತೆ ನೀವೇನು ಮಾಡಬೇಕು, ಇದನ್ನು ಇಟ್ಕೊಳ್ಬೇಕು. ಕರೆಕ್ಟಾಗಿ ನಮಗೆ ಈ ಕಡೆ ಮಾರ್ಕ್ ಹಾಕಿಲ್ವಲ್ವ, ಇಲ್ಲಿ ನಾವು ಇಟ್ಕೊಳ್ಬೇಕು, ಈ ಕಡೆನೂ ಇಟ್ಕೊಳ್ಬೇಕು. ಡೌಟ್ ಇದ್ದಾಗ ಹೇಳ್ತಕ್ಕಂಥದ್ದು ನಿಮಗೆ. ಓಕೆನಾ? ಇಲ್ಲಿ ನ್ಯೂಚ್ಕೊಂಡು ಇಟ್ಕೊಂಡು ಕರೆಕ್ಟಾಗಿ ಬಂದಿದ್ದರೆ ಮಾರ್ಕನ್ನು ಅಲ್ಲಿಗೆ ಹಾಕಬೇಕು. ಕರೆಕ್ಟಾಗಿ ಬಂದಿದೆ ಮಾರ್ಕ್. ಈ ರೀತಿ ಇದ್ರ ಮಾರ್ಕಿಂಗ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಬ್ಯಾಕ್ ಸೈಡ್. ಓಕೆ, ಇದಕ್ಕೇನು ಮಾಡಬೇಕು ನಾವು, ಈ ರೀತಿ ಲೈನ್ನ ಡ್ರಾ ಮಾಡಿಕೊಂಡ್ರೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಇವರು ಶೋಲ್ಡರ್ ಆಟೋಮೆಟಿಕ್ ಎಷ್ಟಿದೆ ಅಷ್ಟು ಬಂದಿರುತ್ತೆ. 5.25 ಇಂಚ್ ಶೋಲ್ಡರು. ಆರ್ಮೋಲ್ ಡೌನಿಂಗ್ ಎಷ್ಟು ಬಂದಿರುತ್ತೆ, ಕರೆಕ್ಟಾಗಿ 6 ಇಂಚ್ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಓಕೆನಾ? ಇದಾದ ನಂತರ ಇವೆರಡೂ ಸೆಂಟರ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಅದು ನಿಮಗೆ ಡಾಟನ್ನು ಹಿಡಿಲಿಕ್ಕೋಸ್ಕರ. ಓಕೆನಾ? ಇಲ್ಲಿಗೆ ಡಾಟನ್ನು ನಾವು ಹಿಡಿತೀವಿ. ಓಕೆ, ನಿಮಗೆ ಇಲ್ಲಿಗೂ ಡೌಟ್ ಬರ್ತಾ ಇದೆ, ಏನು ಸರ್ ಏನು ಮಾಡಬೇಕು, ಕನ್ಫ್ಯೂಸ್ ಇದೆ ಅಂತ ಅಂದರೆ ನೀವೇನು ಮಾಡಬೇಕು, ರೆಡಿ ಇರೋ ಬ್ಲೌಸನ್ನು ಈ ರೀತಿ ಇಟ್ಕೊಂಡು, ಓಕೆನಾ, ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ನಾವೇನು ಬಿಟ್ಟಿದ್ದೀವಿ ಅಲ್ಲಿ ಇದನ್ನು ಇಟ್ಕೊಂಡು ಈ ಕೆಳಗಡೆ ಮಾರ್ಕ್ ಏನು ಕಾಣ್ತಾ ಇದೆ ಆ ಮಾರ್ಕ್ಗೆ ನಾವು ಇದನ್ನು ಇಟ್ಕೊಂಡು ಬರಬೇಕು. ಕಾಣ್ತಾ ಇದೆನಾ? ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇದು ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಅಲ್ವಾ? ಮೇಲ್ಗಡೆ ಲೈನಿಂದಾದರೂ ನೀವು ತೆಗೆದುಕೊಳ್ಬೋದು. ಮೇಲ್ಗಡೆ ಲೈನಿಂದ ಕರೆಕ್ಟಾಗಿ ನಿಮಗೆ ಮೇಲ್ಗಡೆ ಲೈನೇ ಮ್ಯಾಚ್ ಆಗುತ್ತೆ. ಇದು ಕೆಳಗಡೆ ಲೈನು ಮೇಲ್ಗಡೆ ಲೈನ್ ಈ ರೀತಿ ಮ್ಯಾಚ್ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ರೌಂಡ್ ಕೂಡ ಸಿಕ್ಕಿದೆ. ಈ ರೀತಿ ನೀವು ಮ್ಯಾಚನ್ನು ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಷ್ಟು ಕಟ್ ಮಾಡಿದ್ದೀನಿ. ಇಷ್ಟು ಕಟ್ ಮಾಡ್ಕೊಂಡು ನಾವೇನು ಮಾಡ್ತೀನಿ, ಈಗ ಈ ಆರ್ಮೋಲ್ ಶೇಪ್ ಏನಿದೆ, ಬ್ಯಾಕ್ ಶೇಪ್ ಏನಿದೆ, ಅದೇ ಶೇಪ್ಗೆ ನಾನು ಕಟ್ ಮಾಡ್ಕೊಳ್ತೀನಿ.
ಓಕೆನಾ. ಯಾಕೆ ಅಷ್ಟಕ್ಕೆ ಅಂತಂದರೆ ನಾವು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಫ್ರಂಟ್ ಶೇಪನ್ನು ತೆಗೆದ್ರೆ ಆಯಿತು. ಓಕೆನಾ. ಮಾರ್ಕ್ಗೋಸ್ಕರ ಅಷ್ಟೇ, ಶೋಲ್ಡರ್ ಕಟ್ ಮಾಡಿಲ್ಲವಲ್ಲ ಅದಕ್ಕೋಸ್ಕರ. ಈಗ ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಫ್ರಂಟಲ್ಲಿ ನಾವು ಅಪರ್ ಚೆಸ್ಟ್ ಏನಿದೆ ಫ್ರಂಟ್ ಡೀಪ್ ಮಾರ್ಕನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಓಕೆನಾ. ಫ್ರಂಟ್ ಡೀಪ್ ಮಾರ್ಕ್ ಇಲ್ಲಿಗೆ ಬರುತ್ತೆ. ನಮಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಸೊ ಇದು ಮಾರ್ಕ್. ಸೊ ಈ ಮಾರ್ಕ್ ಏನಿದೆ ಇದು ಕರೆಕ್ಟಾಗಿದೆ, ಇದು ಇಲ್ಲೇ ಕುತ್ಕೊಳ್ಳಿ. ಈಗೇನು ಮಾಡ್ಬಿಡ್ತೀನಿ ನಾನು ಅಂತಂದರೆ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಳ್ತೀನಿ ಕ್ರಾಸಲ್ಲಿ. ಯಾವುದೇ ರೀತಿಯ ಮಾರ್ಜಿನ್ ಅಲ್ಲ ಇದು, ಇದು ಬಂದು ಡಾಟ್ ಹಿಡಿಲಿಕ್ಕೆ. ಯಾಕೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೆ ಅಂತಂದರೆ ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಜಾಸ್ತಿ ಬೇಕಾಗುತ್ತೆ. ಕಪ್ ಶೇಪ್ ಬರಬೇಕಂದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು, ಈ ಕಡೆನೇ ತೆಗೆದುಕೊಳ್ಬೇಕು. ಆಗಲೇ ಕಪ್ ಶೇಪ್ ಅಂತಕ್ಕಂಥದ್ದು ಸ್ಟ್ರೇಟ್ ಆಗಿ ಬರಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ನಾನು ಈ ಕಡೆ 1 ಇಂಚ್ ಮಾತ್ರ ತೆಗೆದುಕೊಂಡಿದ್ದೀನಿ. ಓಕೆನಾ. ಇದಾದ ನಂತರ ಫ್ರಂಟ್ ಡೀಪ್ ಹೇಳಿದ್ದೆ ನಾನು. ಫ್ರಂಟ್ ಡೀಪ್ಗೆ ಈ ರೀತಿ ಮಾರ್ಕನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀನಿ, ಇಲ್ಲೇನು ಪಾಯಿಂಟ್ ಇದೆ ಫಸ್ಟ್ ಇದನ್ನು ಲೈನ್ ಸೀದಾ ಮಾಡ್ಕೊಂಬಿಡೋಣ. ಓಕೆ. ಇದಾದ ನಂತರ ಈ ಲೈನ್ ಏನಿದೆ ಎಕ್ಸಾಕ್ಟ್ಲಿ ಸೀದಾ ಬರುತ್ತೆ. ಓಕೆನಾ. ಸೀದಾ ಬಂದಾದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಇಲ್ಲಿ ಕೊಟ್ಕೊಳ್ಬಹುದು, ಅಥವಾ ನೀವು ಸ್ವೀಟ್ ಹಾರ್ಟ್ ಶೇಪ್ ಆದರೂ ಈ ರೀತಿ ಕೊಟ್ಕೊಳ್ಬೋದು. ಎರಡೇ ಶೇಪ್ ಕೊಡಲಿಕ್ಕೆ ಬರೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇದನ್ನು ಸ್ವಲ್ಪ ಕ್ರಾಸಲ್ಲಿ ತೆಗೆದುಕೊಂಡು ಫ್ರಂಟ್ ಶೇಪನ್ನು ಹೇಳ್ತಾ ಇದ್ದೀನಿ, ಸ್ವಲ್ಪ ಒಂದು 1/2 ಇಂಚ್ ಕ್ರಾಸಲ್ಲಿ ತೆಗೆದುಕೊಂಡು ಓಕೆನಾ ಡೈಮಂಡ್ ಶೇಪನ್ನು ಕೂಡ ನೀವು ಕೊಡ್ಬೋದು ಈ ರೀತಿ. ಸೊ ನಮ್ಮ ಚಾಯ್ಸು ನಾವು ಯಾವ ರೀತಿ ಬೇಕಾದ್ರೂ ಅದನ್ನು ಕೊಟ್ಕೊಳ್ಬೋದು. ಈಗ ಇದು ಕೆಲಸ ಆಯಿತು. ಇದನ್ನು ತೆಗಿತಾ ಇದ್ದೀನಿ. ತೆಗೆದು ನಾನೇನು ಮಾಡ್ತಾ ಇದ್ದೀನಿ, ಫ್ರಂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಎ ಫಸ್ಟಿಗೆ ನಾವೇನು ಬೇಕು ನಮಗೆ ರೌಂಡ್ ಶೇಪ್ ಏನಿದೆ ಆ ಶೇಪ್ಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಅದಾದ ನಂತರ ಪೂರ್ತಿ ಬಾಟಮ್ವರೆಗೂ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಇದಾದ ನಂತರ ನಮಗೆ ಬೇಕಾಗುತ್ತೆ ಡಾಟ್ ಪಾಯಿಂಟ್. ಈಗ ಡಾಟ್ ಪಾಯಿಂಟ್ ಬೇಕು ಅಂದರೆ ಮೆಜರ್ಮೆಂಟ್ ಬ್ಲೌಸ್ ನಿಮ್ಮ ಹತ್ರ ಬೇಕೇ ಬೇಕು. ಈ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಈ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ನೀವು ಡಾಟ್ ಪಾಯಿಂಟ್ನ ಈಸಿಯಾಗಿ ಇಟ್ಕೊಂಡ್ಬಿಡ್ಬೋದು. ಇಲ್ಲೇನು ಕಾಣುತ್ತೆ ನಿಮಗೆ, ಈ ಪಾಯಿಂಟ್ನ ಇಟ್ಕೊಳ್ಳಿ, ಇಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಸೀದಾ ಬಂದ್ಬಿಡುತ್ತೆ. ಇಲ್ಲಿ ಇಟ್ಕೊಂಡಿದ್ದೀವಿ, ಇಲ್ಲಿ ಇಟ್ಕೊಂಡಿದ್ದೀನಿ, ಈ ಪಾಯಿಂಟ್ ನನಗೆ ಸೀದಾ ಬಂತು. ಇದನ್ನೇ ಈ ರೀತಿ ನಿಲ್ಸ್ಕೊಂಡ್ರೆ ನನಗಿಲ್ಲಿ ಯಾವುದು ಬರುತ್ತೆ, ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡಲಿಕ್ಕೆ ಸ್ಟಿಚಿಂಗ್ ಬರುತ್ತೆ. ಇದು ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ. ಈಗ ಇಲ್ಲಿ ಏನು ಕೇಳ್ತಿದ್ದಾರೆ ಇವರು ಆಲ್ಟ್ರೇಷನ್ ಅಂತಂದರೆ ಬ್ಲೌಸ್ ವೇರ್ ಮಾಡಿದಾಗ ಮೇಲ್ಗಡೆ ಬರ್ತಾ ಇದೆ ಬ್ಲೌಸು ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಈಗ ನನಗೆ ಬೇಕಾಗಿರುವಂಥ ಮಾರ್ಜಿನ್ ಎಲ್ಲಿಗೆ, ಇಲ್ಲಿಗೆ. ಓಕೆನಾ. ಇಲ್ಲಿಗೆ ನನಗೆ ರೆಡಿ ಬೇಕು ಮಾರ್ಜಿನ್ ಸಹಿತ. ಈಗ ನಾವೇನು ಮಾಡ್ತಾ ಇದ್ದೀವಿ, 1/2 ಇಂಚಷ್ಟು ಇನ್ಕ್ರೀಸ್ನ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಬ್ಲೌಸು ನಾನೇನು ಮಾಡ್ತಾ ಇದ್ದೀನಿ, 1/2 ಇಂಚು ಇನ್ಕ್ರೀಸನ್ನು ಮಾಡ್ತಾ ಇದ್ದೀನಿ. ಇದು ಇನ್ಕ್ರೀಸ್ ಮಾಡಿರುವಂಥ ಲೈನು. ಸೀದಾ ಹಾಕೊಳ್ಳಿ, ಲೈನು ಕ್ರಾಸ್ ಹಾಕೋಬೇಡಿ. ಓಕೆನಾ. ಇದಾದ ನಂತರ ನಮಗೆ ಈ ಲೈನ್ ಸೀದಾ ಇರಬೇಕು. ಮಾರ್ಜಿನ್ ಏನಾಗುತ್ತೆ. ಇದಾದ ನಂತರ ಡಾಟ್ ವಿಡ್ತ್ ನಮಗೇನಿದೆ, ಈ ಡಾಟ್ ವಿಡ್ತ್ ಅಂತಕ್ಕಂಥ ನಮಗೆ 3.5 ಇಂಚ್ಗೆ ಬೇಕಾಗುತ್ತೆ. ಓಕೆನಾ. ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ, ಇಲ್ಲಿಂದ ಇಲ್ಲಿಗೆ ಡಾಟ್ ವಿಡ್ತ್ ಅಂತಕ್ಕಂಥದ್ದು ಎಷ್ಟು ಬಂದಿರುತ್ತೆ. ಈ ಡಾಟ್ ಇಲ್ಲಿ ನಮಗೇನಿರುತ್ತೆ, ಇಲ್ಲಿಂದ ಸೀದಾ ನೋಡ್ಕೊಳ್ಳಿ, ಕರೆಕ್ಟ್ ಈ ಜಾಯಿಂಟ್ ಪಾಯಿಂಟ್ಗೆ ಅಲ್ಲಿಗೆ ಬಂದಿರುತ್ತೆ. ಆಯಿತಾ, 3.5 ಇಂಚು. ಸೊ ಎಕ್ಸಾಕ್ಟ್ಲಿ ಅಲ್ಲಿಗೆ ಬಂದಿದೆ. ಸೊ ಇದನ್ನು ನಾವೇನು ಮಾಡಬೇಕು, ಸೀದಾ ಕೆಳಗಡೆ ಡ್ರಾ ಮಾಡ್ಕೊಳ್ಳಿ. ಸೀದಾ ಡ್ರಾ ಮಾಡ್ಕೊಂಡು ಆದಮೇಲೆ ನಮಗೆ ಏನು ಮಾಡಬೇಕೀಗ, ಇದರ ಲೆಂತ್ ಎಷ್ಟಿಟ್ಟಿದ್ದಾರೆ ನೋಡಿ. ಲೆಂತ್ ನಮಗೆ ಎಷ್ಟಿದೆ, 2.5 ಇಂಚು, 2 ಇಂಚು ಬರುತ್ತೆ ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ 2 ಇಂಚು 2.5 ಇಂಚು ರೆಡಿ ಬೇಕು. ಇಲ್ಲಿಂದ ನಮಗೆ 2.5 ಇಂಚ್ ಬಂದರೆ ಸಾಕು. ಇಲ್ಲಿ ನಮಗೆ 2.5 ಇಂಚ್ ಬಂತು ಅಂದರೆ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಬರುತ್ತೆ ಡಾಟ್ ಪಾಯಿಂಟ್. ಏನು, ಈ ಡಾಟ್ ಪಾಯಿಂಟ್ಗಿಂತ ಕೆಳಗಡೆ ಬಂತು ಡಾಟ್ ಪಾಯಿಂಟ್. ರೆಗ್ಯುಲರ್ ಡಾಟ್ ಪಾಯಿಂಟ್ ಎಷ್ಟಿತ್ತು, 10 ಇಂಚ್ ಇತ್ತು. ಈಗ 10.5 ಮಾಡ್ಕೊಂಡಿದ್ದೀನಿ. ಈಗ ಏನಾಗುತ್ತೆ, ಡಾಟ್ ಪಾಯಿಂಟ್ಗೆ ಕೆಳಗಡೆ ಬ್ಲೌಸ್ ಕುತ್ಕೊಳ್ಳುತ್ತೆ. ಸೊ ಬ್ಲೌಸ್ ವೇರ್ ಮಾಡಿದಾಗ ಶೇಪ್ ಬೆಲ್ಟ್ ಅಂತಕ್ಕಂಥದ್ದು ಮೇಲ್ಗಡೆ ಬರೋದಿಲ್ಲ. ಓಕೆನಾ. ಇದಾದ ನಂತರ 1.5 ಇಂಚ್ ಮಾರ್ಜಿನ್ ಏನಿದೆ ಅದಕ್ಕೊಂದು ಲೈನ್ನ ಇಲ್ಲಿ ಸೀದಾ ಇಷ್ಟು ಇಟ್ಕೊಂಡು ಬಿಟ್ಟರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಆ ಮಾರ್ಜಿನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡಿಕೊಂಡು ವೇಸ್ಟ್, ಸೊಂಟದ ಸುತ್ತಳತೆ ಇಲ್ಲಿ ಎಷ್ಟಿದೆ ನೋಡಿ, ಅಂದರೆ ಒಂದು ಸೈಡ್ ನೋಡ್ಕೊಳ್ಳಿ ಸಾಕು, ಗೊತ್ತಾಗ್ಬಿಡುತ್ತೆ ನಿಮಗೆ. ಸೇಮ್ ಇಲ್ಲಿಂದ 6.5 ಇಂಚ್ ಇದೆ. ಇದು ಎಷ್ಟು ಬರುತ್ತೆ, ಇದನ್ನು ನಮಗೆ 6.5 ಇಂಚ್ ಬರ್ತಾ ಇದೆ. ಸೊ 6.5 ಇಂಚ್ ಬರುತ್ತೆ. 1/2 ಇಂಚ್ ಮಾರ್ಜಿನ್ನು ಎಲ್ಲವನ್ನೂ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲ ಮಾರ್ಜಿನ್ ಸೇರಿಸ್ಕೊಂಡ್ರೆ ನಮಗೆ 7 ಇಂಚ್ ಬೇಕಾಗುತ್ತೆ. ಸೊ 7 ಇಂಚ್ಗೆ ನಾವೇನು ಮಾಡ್ತಾ ಇದ್ದೀನಿ, ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಮಾರ್ಕ್ 7 ಇಂಚ್ ಹಾಕೊಂಡ್ರೆ ಮಿಕ್ಕಿದ್ದೆಷ್ಟು, 2.25 ಇಂಚು. ಇಲ್ಲೇನು ಮಾಡಬೇಕು, 1 ಇಂಚು 1 ಗೆರೆಗೆ ನಾವು ಮಾರ್ಕನ್ನು ಹಾಕೋಬೇಕು. 1 ಇಂಚು 1 ಗೆರೆಗೆ ಮಾರ್ಕನ್ನು ಹಾಕ್ಕೊಂಡು
ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಸೀದಾ ಲೈನ್ನ ಡ್ರಾ ಮಾಡ್ಕೊಂಡ್ವಿ. ಈಗ ಏನು ಮಾಡಬೇಕು ನಾವು ಅಂತಂದರೆ, ಸ್ಟಿಚಿಂಗ್ಗೋಸ್ಕರ ಇಲ್ಲಿ ನಾವು 1/4 ಇಂಚಷ್ಟು ಕೆಳಗಡೆ ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ದೀನಿ, ಆದರೂ ಸ್ವಲ್ಪ ಇಲ್ಲಿ ಶೇಪ್ ಇರಲಿ ಅಂಥೇಳಿ ಬೇಕಾಗತ್ತೆ ಅಂಥೇಳಿ ಇಷ್ಟು ಕೊಡ್ತಾ ಇದ್ದೀನಿ. ಈಗ ಇಲ್ಲೇನು ಮಾಡ್ತೀನಿ, ಇಲ್ಲಿ ನಾವು 1 ಇಂಚಷ್ಟು ಮೇಲ್ಗಡೆ ಎತ್ಕೊಳ್ತೀವಿ, ಶೇಪ್ ಬರಲಿ ಅನ್ನೋದಕ್ಕೋಸ್ಕರ 1 ಇಂಚಷ್ಟು ಮೇಲ್ಗಡೆ ಎತ್ಕೊಳ್ತೀನಿ. ಸೈಡಲ್ಲಿ ಎತ್ಕೊಳ್ಳಲ್ಲ, 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ಸೈಡ್ಗೇನು ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಜಿನನ್ನು ಕೊಟ್ಕೊಳ್ತೀನಿ. ಓಕೆನಾ, ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ಕಟ್ಟಿಂಗನ್ನು ಕೊಡ್ತೀನಿ. ಇಲ್ಲಿ ಮಾತ್ರ ಶೇಪ್ ಕೊಡ್ತಾ ಇದ್ದೀನಿ. ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ಈ ರೀತಿ ಕೊಡಿ. ಓಕೆನಾ, ಓಕೆ, ನಿಮಗೆ ಈ ರೀತಿ ಕೊಟ್ಟಾಗ ಪರ್ಫೆಕ್ಟಾಗಿ ನಿಮಗೆ ಶೇಪ್ ಬೆಲ್ಟ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ. ಓಕೆನಾ, ಇಲ್ಲಿ ಕರೆಕ್ಟ್ ಸೆಂಟರ್ ಪಾಯಿಂಟ್ಗೆ ಒಂದು ನಾಚ್ ಹಾಕೊಳ್ಳಿ ಬೇಕಿದ್ರೆ. ಓಕೆನಾ, ಇಲ್ಲೊಂದು ನಾಚ್ ಹಾಕೊಳ್ಳಿ, ಇಲ್ಲೊಂದು ನಾಚ್ ಹಾಕೊಳ್ಳಿ. ಓಕೆನಾ, ಈಗ ಇವೆರಡೂ ನಾಚನ್ನು ಹಿಡಿದು ನೋಡ್ಕೊಳ್ಳಿ, ಸೆಂಟರ್ ಪಾಯಿಂಟ್ ಒಂದೊಂದ್ಸರಿ ಮಿಸ್ ಮ್ಯಾಚ್ ಆಗುವ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೋಬೇಕು, ಈ ರೀತಿ ಡಾಟ್ ಹಿಡ್ಕೊಂಡಾಗ ನಿಮಗೆ ಇದಿಲ್ಲಿ ಬರುತ್ತಲ್ಲ, ಈ ಸ್ಟಿಚಿಂಗ್ ಅಂತಕ್ಕಂಥದ್ದು ಈ ರೀತಿ ಕರ್ವಲ್ಲೇ ಇರಬೇಕು. ಯಾಕಂದರೆ ಕಪ್ ಶೇಪ್ ನಮ್ಮದು ಕರ್ವಲ್ಲಿ ಇರುತ್ತೆ, ಸೊ ಹಾಗಾಗಿ. ಓಕೆನಾ, ಇದಾದ ನಂತರ ಸೇಮ್ ಪ್ಯಾಟ್ರನ್ನು ಇವೆರಡೂ ಫೋಲ್ಡ್ ಮಾಡ್ಕೊಳ್ಳಿ, ಸೆಂಟರ್ಗೆ ನಿಮ್ಗೊಂದು ಡಾಟ್ ಸಿಗುತ್ತೆ. ಈ ಡಾಟ್ ಪಾಯಿಂಟ್ ವಿಡ್ತ್ ಅಥವಾ ಲೆಂತ್ ಏನು ಹೇಳ್ತೀವಿ ಅದು ನಮಗೆ ರೆಡಿ 2.5 ಇಂಚ್ ಇದ್ರೆ ಸಾಕಾಗತ್ತೆ. ಎಷ್ಟು? 2.5 ಇಂಚಿಗೆ ಸಾಕಾಗತ್ತೆ. ಅದಾದ ನಂತರ ಇಲ್ಲಿನ ಡಾಟ್ ಪಾಯಿಂಟ್ ಏನಿದೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಕರೆಕ್ಟ್ ಸಿಗುತ್ತೆ. ಇದು ನಿಮಗೆ 3.5 ಇಂಚು ಅಥವಾ 3 ಇಂಚು. ಕಪ್ ಶೇಪ್ ದೊಡ್ಡದಿದೆ ಅಂದರೆ 3 ಇಂಚು, ಸಣ್ಣದಿದೆ ಅಂದರೆ 3.5 ಇಂಚು. ಇಲ್ಲಿಂದ ನೀವೇನು ಮಾಡಬೇಕು, ಈ ರೀತಿ ಹಾಕ್ಕೊಂಡು 1/4 ಇಂಚ್ ಹಿಡ್ಕೊಳ್ಬೇಕು. ಹಿಡ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕು, ಫ್ರಂಟ್ ಶೇಪನ್ನು ತೆಗಿಬೇಕು. ಈಗಲೇ ತೆಗಿಲಿಕ್ಕೆ ಹೋಗಬಾರ್ದು. ಓಕೆನಾ, ಇದಾದ ನಂತರ ನಮಗೆ ಸ್ಲೀವ್ಸ್ ಕಟಿಂಗ್ ಅಂತಕ್ಕಂಥದ್ದು ಬರುತ್ತೆ. ಇದು ಶೇಪ್ ಬೆಲ್ಟ್ ಅಂತಕ್ಕಂಥದ್ದು ಇಲ್ಲೇ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಓಕೆನಾ, ಶೇಪ್ ಬೆಲ್ಟ್ ಕೂಡ ಅಷ್ಟೇ ರೆಡಿ ಆದಮೇಲೆ ಬರುತ್ತೆ, ಸೊ ಹಾಗಾಗಿ ಇಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ನಮಗೇನು ಬೇಕು ಅಂತಂದರೆ 2 ಮೆಜರ್ಮೆಂಟ್ ಬೇಕು ಸ್ಲೀವ್ಸ್ ಕಟ್ ಮಾಡೋದಕ್ಕೋಸ್ಕರ. ಮೊದಲನೇ ಮೆಜರ್ಮೆಂಟು ರೌಂಡ್ ಮೆಜರ್ಮೆಂಟು ಎಷ್ಟು ಬರ್ತಾ ಇದೆ, 8 ಇಂಚ್ ಬರ್ತಾ ಇದೆ. ಅದಾದ ನಂತರ 6.25 ಇಂಚು, 7 ಇಂಚ್ ಅಂದ್ಕೊಳ್ಳಿ. ಓಕೆನಾ, ಇಷ್ಟಿಟ್ಕೊಳ್ಳಿ. ಅದಾದ ನಂತರ ನಾವೇನು ಮಾಡಬೇಕು, ಇದೇ ಮೆಜರ್ಮೆಂಟ್ ಏನಿದೆ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಆದ ನಂತರ ನಿಮ್ಮ ಹತ್ರ ರೆಡಿ ಬ್ಲೌಸ್ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಸ್ಲೀವ್ಸ್ನ ಕಟ್ ಮಾಡಲಿಕ್ಕೆ ಈಸಿಯಾಗೆ ಕಟ್ ಮಾಡಬಹುದು. ಸೊ ಇಲ್ಲಿ ಪಫ್ ಸ್ಲೀವ್ಸ್ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಸೊ ಹಾಗಾಗಿ ನಾವು ಮೆಜರ್ಮೆಂಟ್ ಏನು ಹೇಳಿದೆ, 8 ಇಂಚು ಪ್ಲಸ್ 6.25 ಇಂಚು. ಸೊ 6.25 ಅಂದರೆ 7 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ, 7 ಇಂಚು ಪ್ಲಸ್ 1.5 ಇಂಚು, 1.5 ಇಂಚು ಮಾರ್ಜಿನ್ ಇದಕ್ಕೆ ಸರಿಯಾಗಿ ಬರುತ್ತೆ. ಓಕೆನಾ, ಓವರ್ ಆಲ್ 7 ಇಂಚು ಅಂದರೆ 8.5 ಇಂಚು ಇಷ್ಟು ರೆಡಿ ಬೇಕು. ಇದಾದ ನಂತರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ನಿಮಗೆ 6 ಇಂಚ್ ಬೇಕಾ, 7 ಇಂಚ್ ಬೇಕಾ, 8 ಇಂಚ್ ಬೇಕಾ, ನಿಮ್ಮ ಚಾಯ್ಸಬಲ್ ಆಗಿರುತ್ತೆ. ಸೊ 8 ಇಂಚು ಸ್ಲೀವ್ಸ್ ಅಂತಂದರೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಕೆಳಗಡೆ 1/2 ಇಂಚ್ ಮಾರ್ಜಿನು, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೋಸ್ಕರ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಡ್ರಾ ಮಾಡಿಕೊಂಡು ಅದಾದ ನಂತರ ಕ್ಯಾಪ್ ಹೈಟ್ ಅಂತ ಏನು ಹೇಳ್ತೀವಿ, ಕ್ಯಾಪ್ ಹೈಟ್ನ ನಾವು ಡಿಕ್ಲೇರ್ ಯಾವಾಗ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತಂದರೆ ಇಲ್ಲಿ ಬಂದಿರುವಂಥ ಹೈಟೇ ಕ್ಯಾಪ್ ಹೈಟ್ ಆಗಿರುತ್ತೆ. ಇದೆಷ್ಟು ಬಂದಿದೆ, 2.25 ಇಂಚು, 3 ಇಂಚು ಬರ್ತಾ ಇದೆ. ಸೊ ಅದೇ ಕ್ಯಾಪ್ ಹೈಟ್ ಆಗಿರುತ್ತೆ. ಇಲ್ಲಿ ನಾವು ಅಷ್ಟಕ್ಕೆ ಮಾಡ್ಕೊಳ್ಬೇಕು, ಆಗಲೇ ಮಾತ್ರ ಸ್ಲೀವ್ಸು ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿಯ ರಿಂಕಲ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಹೇಳ್ತಕ್ಕಂಥದ್ದು. ಓಕೆನಾ, ಅವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು. ಈಗ ನಾವೇನು ಮಾಡಬೇಕು, 7 ಇಂಚ್ ಏನಿದೆ ಇಲ್ಲಿಗೆ ನೋಡ್ಕೊಳ್ಳಿ, ಕರೆಕ್ಟಾಗಿ 8 ಇಂಚ್ ಅವ್ರ ಸ್ಲೀವ್ ಏನಿದೆ ಆ ಮೆಜರ್ಮೆಂಟ್ ಇಲ್ಲಿ ಸಿಕ್ಬಿಡುತ್ತೆ. ಓಕೆನಾ, ಇಲ್ಲ ಅಂದರೆ ಅದು ಸಿಗೋದಿಲ್ಲ. ಓಕೆನಾ, ಕರೆಕ್ಟಾಗಿ ಇಲ್ಲ ಅಂತಂದರೆ ಇಲ್ಲಿ ನಮಗೆ ಬಾಟಮಲ್ಲಿ 5.5 ಇಂಚ್ ಬೇಕು, ಮಾರ್ಕ್ ಹಾಕ್ಕೊಳ್ಳಿ. ಇವೆರಡೂ ಮಾರ್ಕನ್ನು ಕರೆಕ್ಟಾಗಿ ಸ್ಟ್ಯಾಂಡ್ ಮೇಲೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ. ಓಕೆನಾ, ಈಗ ಏನು ಮಾಡಬೇಕು ನೀವು ಅಂತಂದರೆ ಈ ರೀತಿ ಸ್ಕೇಲ್ ಇತ್ತು, ಓಕೆ, ಸ್ಕೇಲ್ ಇಲ್ಲ ನಿಮ್ಮ ಹತ್ರ ಅಂದರೆ ತರಿಸ್ಕೊಳ್ಳಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಮೆಜಾನಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಲಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ, ಇಲ್ಲಿ ನಾವು 1 ಇಂಚ್ 1/4 ಇಂಚ್ ಇಟ್ಕೊಂಡು ಫಸ್ಟ್ ನಾವು ಔಟ್ರ್ ಬಾರ್ಡ್ರನ್ನ ಹಾಕಿ ಈ ರೀತಿ ಹಾಕಿ. ಓಕೆನಾ, ಅದಾದ ನಂತರ 1/2 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ನಾವೇನು ಮಾಡಬೇಕು, ಫ್ರಂಟ್ ಶೇಪನ್ನು ಕೊಡಿ. ಇದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಸೊ ಹಾಗಾಗಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇಲ್ಲೇನಿದೆ ನಮ್ಮ ಸ್ಲೀವ್ಸ್ ಏನಿದೆ ಕರೆಕ್ಟಾಗಿ ಬರುತ್ತೆ, ಇನ್ನೂ ಒಂದು ಲೈನ್ ಜಾಸ್ತಿನೇ ಬರ್ತಾ ಇದೆ, ಬೇಕಿದ್ರೆ ನೀವು ಬ್ಯಾಕ್ ಪಾರ್ಟ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬಹುದು. ಇಲ್ಲೇನಿದೆ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಇದ್ರ ಮೇಲೆ ನಿಮಗೆ ಬರುತ್ತೆ. ಓಕೆನಾ,
ಕರೆಕ್ಟಾಗಿ ಬರ್ತಾ ಇದೆ ಇದು. ಇನ್ನೊಂದ್ಸರಿ ರೌಂಡ್ ಚೆಕ್ ಮಾಡ್ಕೊಳ್ಳಿ, ಸ್ಲೀವ್ ರೌಂಡು 8 ಇಂಚು. 8 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ, ಶೇಪನ್ನು ಮುಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ಓಕೆ, ಸ್ವಲ್ಪ ಮುಂದೆ ತಗೊಂಡೆ. ಇಲ್ಲೂ ಕೂಡ ಸ್ವಲ್ಪ ಮುಂದೆ ಶೇಪನ್ನು ತೆಗೆದುಕೊಳ್ತೀನಿ. ಈಗ ನಮಗೇನಾಗುತ್ತೆ, ಇವಾಗ ಕರೆಕ್ಟಾಗಿ ಬರ್ತಾ ಇದೆ 8 ಇಂಚು. ಓಕೆನಾ? ಇಲ್ಲಿ ನಿಮಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಏನು ಅಂತಂದರೆ, ಈ ಮೆಜರ್ಮೆಂಟು 1/2 ಇಂಚ್ ಮಾರ್ಜಿನ್ ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ, ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಬರಬೇಕದು. ಓಕೆನಾ? ಈ ರೀತಿ ಕೌಂಟ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇದು 1/2 ಇಂಚ್ ನಮಗಿಲ್ಲಿ ಮಾರ್ಜಿನ್ ಹೊರಗಡೆ ಬರುತ್ತೆ. ಓಕೆನಾ? ಹೀಗೆ ಅದು. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.